ಪೂಜಾಗರಪ್ಪ. ಇವತ್ತು ನಮ್ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದಾರೆ. ನಾವ್ ಯಾವ ಮಾತಿಗೂ ಜಗ್ಗಲ್ಲ, ಯಾವ ಮಾತಿಗೂ ಕುಗ್ಗಲ್ಲ. ನಾವ್ ಹೇಳಿದ್ದೆ ಮಾತು, ನಾವ್ ಕೇಳಿದ್ದೆ ಮಾತು. ಜಗ್ಗು ಅಂದ್ರೆ ಏನೋ ಅಂತಾರೆ. ಸೊ ನಮ್ ಜೊತೆ ಇದಾರೆ ಲಾಯರ್ ಜಗದೀಶ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್ ಸರ್, 1 ವರ್ಷ ಆಯ್ತು, ಅದೇ ಎನರ್ಜಿ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಸರ್, ಏನ್ ಸರ್ ನಿಮ್ಮ ಎನರ್ಜಿ ಬೂಸ್ಟ್? ಮೇಡಮ್, ಇರೋದ್ರಲ್ಲಿ ಸತ್ಯವಾಗಿರಕ್ಕೆ ಟ್ರೈ ಮಾಡ್ತೀವಿ. ಸತ್ಯ ಹರಿಶ್ಚಂದ್ರ ಅಂತೂ ನಾನಲ್ಲ, ಬಟ್ ಆದ್ರೂ ಇರೋದ್ರಲ್ಲಿ ಒಂದು ನೈತಿಕವಾಗಿ ಒಂದು ಜವಾಬ್ದಾರಿಯನ್ನು ಹೊತ್ತು ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ಬಿ ಎ ಹ್ಯೂಮನ್ ಬೀಯಿಂಗ್. ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಲಿಕ್ಕೆ ಒಂದು ಪ್ರಯತ್ನ ಬಿಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ರಿಗಾರ್ಡಿಂಗ್ ಎನರ್ಜಿ ಮೇಡಮ್, ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಾನು ಜಲಸಿಯಿಂದ ದೂರ, ನಾನು ದ್ವೇಷದಿಂದ ದೂರ. ಅಕಸ್ಮಾತ್ ನನಗೇನಾದ್ರು ತಪ್ಪು ಅನ್ಸಿದ್ರೆ ನಾನು ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ. ಅದು P1 ಆಗಿರಲಿ, DK ಶಿವಕುಮಾರ್ ಆಗಿರಲಿ, ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ. ಅದು ಅವ್ರು ರಿಸೀವ್ ಮಾಡ್ತಾರೋ ಬಿಡ್ತಾರೋ, ಅಥವಾ ದ್ವೇಷ ಕಾರ್ತಾರೋ, ಸುಳ್ಳು FIR ಹಾಕ್ಸ್ತಾರೋ, ಅದು ಬೇರೆ ವಿಚಾರ. ಏನೋ ಅದನ್ನ ತಗೊಳಕ್ಕೂ ನಮ್ಮ ಹತ್ರ ಕೆಪಾಸಿಟಿ ಇದೆ. ಯಾರು ಏನೇ ಮಾಡಿದ್ರು ಕೂಡ ನೀವು ಹೇಳ್ದಂಗೆ ಕುಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಬಗ್ಸಿ ಟ್ರೈ ಮಾಡಿದರೆ ಅದು ಅವ್ರ ಕೈಲಿ ಆಗಿಲ್ಲ ಅಷ್ಟೇ. ಸರ್, ನಾನೊಂದು ವಿಚಾರ ಕೇಳ್ಪತ್ತೆ. CM ಚೇರ್ ಯಾವಾಗ್ಲೂ ಕ್ವಶನ್ ಮಾರ್ಕ್ ಇರುತ್ತೆ. ಎಲ್ಲಾ ಚಾನಲ್ ನೋಡಿದ್ರು, ಎಲ್ಲಾ ಯೂಟ್ಯೂಬ್ ಚಾನಲ್ ನೋಡಿದ್ರು. ನೀವೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ಸೊ ನೆಕ್ಸ್ಟ್ CM ನಾನೇ ಆಗ್ತೀನಿ ಅಂತ. ಸರ್, ನಿಮ್ಮ ಪ್ರಕಾರ ಯಾರು CM ಆಗ್ತಾರೆ? ಆ ಕುರ್ಚಿಗೆ ಕ್ವಶನ್ ಮಾರ್ಕ್ ಇದೆ ಸರ್. ಡೆಫಿನೆಟ್ಲಿ, ವೈ ನಾಟ್? ಈಗ ಮೇಡಮ್, ಈಗ ನಮ್ಮ ದೇಶದ ರಾಷ್ಟ್ರಪತಿಯ ಕುರ್ಚಿಯನ್ನ ಒಬ್ಬ ಆದಿವಾಸಿ ಹೆಣ್ಮಗಳು, ಅಂದ್ರೆ ಕಾಡಲ್ಲಿರುವಂತ ಹೆಣ್ಮಗಳು ನಮ್ಮ ದೇಶದ ರಾಷ್ಟ್ರಪತಿ ಕುರ್ಚಿಯನ್ನು ಅಲಂಕರಿಸಬಹುದಾದ್ರೆ, ರಿಪಬ್ಲಿಕನ್ ಡೆಮೊಕ್ರಾಟಿಕ್ ಭಾರತದಲ್ಲಿ ಮೇಡಮ್ ಯಾವ ವ್ಯಕ್ತಿ ಸಹ CM ಆಗಬಹುದು. DK ಶಿವಕುಮಾರ್ ನಾನೇ ಆಗಬೇಕನ್ನೋದು ಅದು ಒಂದು ಪಾರ್ಟಿನಲ್ಲಿ ಗೆದ್ದು ಬಂದು ಅವ್ರದ್ದೇನೋ ಒಂದು ಓಲ್ಡ್ ಮಾಡ್ಕೊಂಡ್ರೆ ಅದು ವಿಚಾರ. ಬಟ್ DK ಶಿವಕುಮಾರ್ ಹೇಳಿದ್ರೆ ಅದು ಬೇರೆ ವಿಚಾರ. ನನ್ನಂತ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಕುಲಿಗೆಟ್ಟಿರುವಂಥ ವ್ಯವಸ್ಥೆನಲ್ಲಿ, ಭ್ರಷ್ಟಾಚಾರ ತುಂಬಿರುವಂಥ ವ್ಯವಸ್ಥೆನಲ್ಲಿ, ಹೆಜ್ಜೆ ಹೆಜ್ಜೆಗೂ ಹಣ ಲಂಚ ಕೊಡದೆ ಕೆಲಸ ಮಾಡದಿರುವಂಥ ವ್ಯವಸ್ಥೆನಲ್ಲಿ, ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ಗಳಾಗಿದೆ. ನಾಚಿಕೆ ಅಂಜಿಕೆ ಏನೂ ಇಲ್ಲದೆ 2 kg ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡ್ಕೊಡೋವಂಥ ಇನ್ಸ್ಪೆಕ್ಟ್ರು, ಗಾಂಜಾ ಮತ್ತೆ ಡ್ರಗ್ಸ್ಗಳನ್ನ ಮಾರೋವಂಥ ಒಬ್ಬ ಇನ್ಸ್ಪೆಕ್ಟ್ರು, ಚಾಮರಾಜಪೇಟೆಯಲ್ಲಿ ಲಾಡಿ ಬಿತ್ತುವಂಥ ಇನ್ಸ್ಪೆಕ್ಟ್ರು. ಇಷ್ಟೆಲ್ಲ ಆದರೂ ಕೂಡ ಅವರುಗಳ ಮೇಲೆ FIR ಮಾಡಿ ಜೈಲಿಗೆ ಕಳಿಸ್ದಿರೋವಂಥ ಬೆಂಗಳೂರಿನ ಸಿಟಿ ಪೊಲೀಸ್ ಶ್ರೀಮಂತ್ ಕುಮಾರ್ ಆಗಿರ್ಬೋದು. ನೈತಿಕತೆ ಯಾರಿಗಿದೆ? ಈಗ ಸುರಂಗ ಮಾಡ್ತೀವಿ ಅಂತ ಹೊರಟಿರೋ ಅಂತ ಇಲಿ ರಂಧ್ರಗಳನ್ನ ಮಾಡ್ತೀವಿ ಅಂತ ಹೇಳ್ತಿರೋ ಮಿನಿಸ್ಟರ್ಗಳಾಗಿರ್ಬೋದು, ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್ ಆಗಿರ್ಬೋದು. 10 ಲಕ್ಷಕ್ಕೆ ಹೆಚ್ಚು ಗುಂಡಿಗಳಿದೆ. ಬ್ಯಾಂಗ್ಳೂರು ಟ್ರಾಫಿಕ್ ಇಂದ ಸ್ಲೋ ಹೋಗ್ತಾ ಇದೆ, 2ನೇದು ಗುಂಡಿಯಿಂದ ಸ್ಲೋ ಹೋಗ್ತಾ ಇದೆ. ಗುಂಡಿನಲ್ಲಿ ಗರ್ಭಿಣಿ ಸ್ತ್ರೀಯರು, ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳು, ಮಕ್ಕಳು, ಒಂದು ಕಮ್ಮಿ ಅಂದ್ರೆ ಒಂದು 10,000 ಬಸ್ ಓಡಾಡ್ತವೆ ಇವತ್ತು ಮಕ್ಕಳನ್ನ ಕರ್ಕೊಂಡು, ಸ್ಕೂಲ್ ಬಸ್ಗಳು. ಮೇಡಮ್, ಆ ಗುಂಡಿನಲ್ಲಿ ಬಿದ್ದವ್ರಿಗೇನೆ ಹೆಚ್ಚು ಕಮ್ಮಿ ಆದ್ರೆ ಬಟ್ ಯಾರ್ ಜವಾಬ್ದಾರಿ? ನಮ್ಮ ನಾಳೋರು ಡಜನ್ ಗಟ್ಲೆ ಹೆಲಿಕಾಪ್ಟರ್ಗಳು, ಪ್ರೈವೇಟ್ ಜೆಟ್ಗಳಲ್ಲಿ ಇರೋವಂಥವ್ರು. ಇವ್ರುಗಳಿಗೆ ಜನರ ಕಷ್ಟ ಎಲ್ಲಿ ಅರ್ಥ ಆಗುತ್ತೆ ಮೇಡಮ್? ಇದನ್ನೆಲ್ಲ ನೋಡಿ ನಮಗೇನು ಅರ್ಥ ಆಗುತ್ತೆ ಅಂತಂದ್ರೆ, ಇವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. BJP ಇರ್ಬೇಕಾದ್ರೆ ನಾವು ಅನ್ಕೊಂಡ್ವಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಂತ. ಕಾಂಗ್ರೆಸ್ ಬಂದ್ಮೇಲೆ ಗೊತ್ತಾಯ್ತು ಇವ್ರಿಬ್ರು ಆಲ್ಟರ್ನೇಟಿವ್ ಅಲ್ಲ, ನಾವೇನ ಮಾಡಬೇಕು ಅಂತ. ಹಾಗಾಗಿ ನನ್ನ ಈ CM ಆಗೋಂಥ ಆಸೆ ಖಂಡಿತ. ನಾನೇನಾದ್ರು ಆ ಕುರ್ಚಿಲಿ ಕೂತ್ಕೊಂಡು ನಾನು ಆ ಕುರ್ಚಿನ ಏನು ಬಿಸಿ ಮಾಡಬೇಕಾಗಿಲ್ಲ. ಸಿದ್ದರಾಮಯ್ಯ ಥರ, DK ಶಿವಕುಮಾರ್ ಥರ ನನಗೆ ಬಿಸಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾನು ಬಿಸಿ ಮಾಡೋ ಏಜು ಅಲ್ಲ ನಂದು. ಓಕೆ, ನನಗೆ ಏನಾದ್ರು ನನ್ನ ಜನರಲ್ಲಿ ಬದಲಾವಣೆ ತರಬೇಕು, ಅವ್ರ ಮುಖದಲ್ಲಿ ನಗು ತರಬೇಕು. ಜನರ ಆ 7 ಕೋಟಿ ಕನ್ನಡಿಗರ ಮುಖದಲ್ಲಿ ನಗು ಹೊರಟೋಗಿದೆ ಮೇಡಮ್. ಎಲ್ಲೋ ಒಂದು ಕಡೆ ಒಂದು 3% ರಾಜಕಾರಣಿಗಳು, MLAಗಳು, 224 MLAಗಳ ಮುಖದಲ್ಲಿ ಐತೆ. ಸರ್ಕಾರಿ ನೌಕರರು, IAS IPSಗಳು ಭ್ರಷ್ಟರ ಮುಖದಲ್ಲಿ ಐತೆ. ಒಂದಷ್ಟು ಬಂಡವಾಳಶಾಹಿಗಳ ಮುಖದಲ್ಲಿ ನಗು ಬಿಟ್ರೆ ಬೇರೆ ಎಲ್ಲರೂ ಅಷ್ಟೇ ಓಡು 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 ಮಗ, ಓಡು ಮಗ, ಓಡು ಮಗ. ಬೆಳಗ್ಗೆ ಆದ್ರೆ ಓಡು, ನೀವು ಓಡ್ ಬಂದ್ರಿ ಇಲ್ಲ ನನ್ನ ಹತ್ರ ಇಂಟರ್ವ್ಯೂ ಮಾಡಿ, ಓಡು ಮಗ. ಈ ಓಡು ಮಗ ಸ್ಕೀಮಲ್ಲಿ ನಾವೆಲ್ಲ ಓಡ್ತಾ 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 ಅದು ಎಲ್ಲಿ ಓಡ್ತಾ ಇದ್ದೀರೋ, ಯಾರಿಗೋಸ್ಕರ ಓಡ್ತಾ ಇದ್ದೀರೋ, ಯಾರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವೋ? ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ ಸಾಲ, ಮತ್ತು ಕೇಂದ್ರ ಸರ್ಕಾರದ 190 ಲಕ್ಷ ಕೋಟಿ ಸಾಲ. ಮೇಡಮ್, ನಮ್ಮ ಸಾಲ ತೀರ್ಸೋದಲ್ಲ, ಜನಗಳು ಅವ್ರ ಸಾಲ ತೀರ್ಸೋದ್ರೆ ಈ ಮುಂಡ್ಯವನ್ನ ಇವ್ರ ಸಾಲಗಳನ್ನ ಬೇರೆ ತೀರ್ಸ್ಬೇಕಲ್ಲ. ಈ ಮಟ್ಟಿಗೆ ಬಂದು ನಮ್ಮ ರಾಜ್ಯವನ್ನ ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ನೀವೇ ಹೇಳ್ಬೇಕು ಮೇಡಮ್. ಸರ್, ನೀವ್ ಹೇಳಿದ್ರಿ ಈ CM ಆದ್ಮೇಲೆ ಆ ಗರ್ಭಿಣಿಯವರು ಆ ಗುಂಡಿ ರೋಡಲ್ಲಿ ಎಲ್ಲ ಕೈಕಾಲ್ ಮುರಿದವ್ರು ಎಲ್ಲ ಓಡಾಡ್ತಾರೆ ಅಂತ. ನೀವ್ CM ಆದ್ರೆ ಹೇಗೆಲ್ಲ ಚೇಂಜಸ್ ಮಾಡ್ತೀರಾ, ಹೇಗಿರುತ್ತೆ ಅನ್ನೋದು? ಡೆಫಿನೆಟ್ಲಿ ಮೇಡಮ್, ಇವತ್ತು ನೋಡಿ ಪಾರದರ್ಶಕತೆ ಆಕ್ಟ್ ಪ್ರಕಾರ ಯಾವುದೇ ಕಾಮಗಾರಿ ಮಾಡಿ ನೀವು ಮೇಡಮ್, ಆ ಕಾಮಗಾರಿಗೆ ಒಂದು ಅಪಾಮ ಇರಬೇಕು, ಅದಕ್ಕೊಂದು ಬೋರ್ಡ್ ಅಂತ ಇರಬೇಕು, ಅದಕ್ಕೊಂದು ಸ್ಕ್ಯಾನರ್ ಅಂತ ಹಾಕ್ಬೇಕು. ಆ ಸ್ಕ್ಯಾನ್ ಮಾಡಿದ್ರೆ ಜನ ಯಾವನ ರೋಡ್ ಮಾಡೋವನೆ ಅಂತ ಗೊತ್ತಾಗಬೇಕು. ಆ ರೋಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಮೇಡಮ್ ಒಂದು ಬೋರ್ಡ್ ಹಾಕೋಣ. ಇಷ್ಟು ಕೋಟಿ ಬಂಡವಾಳ, ಒಂದು ಸ್ಕ್ಯಾನರ್. ಇಫ್ ಅಟ್ ಆಲ್ ವಿ ಫೈಂಡ್ ಎ ಪಾತ್ ಹೋಲ್, ಅವ್ನು ಮಾಡಿರೋ ಕಾಂಟ್ರಾಕ್ಟರ್ ಮೇಲೆ ಇಮಿಡಿಯೇಟ್ ಅಲ್ಲಿ ಸ್ಕ್ಯಾನ್, ಅಲ್ಲಿಂದನೇ ನಮಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ಆಪ್ಷನ್ ಒಂದು ಸ್ಕ್ಯಾನರ್ ಹಾಕಿರುತ್ತೆ ಮೇಡಮ್. ನಮ್ಮ ಟೆಕ್ನಾಲಜಿ ಇದೆ ಇವತ್ತು.
ವಿ ವಾಂಟ್ ಎ ರೋಡ್ ವಿಚ್ ವಿಲ್ ಲಾಸ್ಟ್ ನಾಟ್ ಲೆಸ್ ದನ್ 40 years. ನಾನು ರೋಡ್ ಹಾಕರೆ ಕನಿಷ್ಠ ಅಟ್ಲೀಸ್ಟ್ ಒಂದು 30 ವರ್ಷ ಇರ್ತದೆ. ಇವ್ರು ಹಾಕರೆ 3 ತಿಂಗಳಲ್ಲ ಮೇಡಮ್, 3 ನಿಮಿಷ ಕೂಡ ಇರಲ್ಲ, ಹಿಂಗೆ ಹಾಕೊಂಡೋಗಿರ್ತಾರೆ, ಹಂಗೆ ಕಿತ್ತೋಗಿರ್ತದೆ ಅದನ್ನ. ಸೊ ವಿ ವಾಂಟ್ ರೋಡ್ಸ್ ಮೇಡಮ್. ಬ್ರಿಟಿಷರು ಮಾಡಿರೋಂಥ ಎಷ್ಟೋ ರಸ್ತೆಗಳು ಇವತ್ತು ಕೂಡ ಅವ್ರು ಹೋದ ಮೇಲೆ 500 ವರ್ಷ 600 ವರ್ಷ ಬದುಕಿವೆ. ಅಂತ ರಸ್ತೆ ಮಾಡಿರುವಂಥದ್ದು. ಇಲ್ಲೊಂದು ನಾವೊಂದು ರೈಲ್ವೆ ಬ್ರಿಡ್ಜ್ ಒಂದಿತ್ತು ನಮ್ಮಲ್ಲಿ, ದೊಡ್ಡಮೋರಿ ಅಂತ ಇದ್ವಿ, ಕಲ್ಲಲ್ಲಿ ಮಾಡಿದ್ರು ಬ್ರಿಟಿಷರ್ಸು. ಅದ್ರ ಮೇಲೆ ರೈಲ್ವೆ ಅದು ಹೋಗ್ತಾ ಇತ್ತು, ಯಶವಂತಪುರಕ್ಕೆ ರೈಲ್ವೆ ಹೋಗ್ತಾ ಇತ್ತು ನಮ್ಮೂರಿಂದ. ಮೇಡಮ್ ಅದನ್ನು ಹೊಡೆದಾಕ್ಲಿಕ್ಕೆ ಕನಿಷ್ಠ ಏನಿಲ್ಲ ಅಂತಂದ್ರು ಒಂದು 3 ತಿಂಗಳು ತಗೊಂಡಿದ್ದಾರೆ, ಅದು ಹೊಡಿಲಿಲ್ಲ ಆ ಡೈನಮೈಟ್ ಇಟ್ಟು. ಮೇಡಮ್ ಇವತ್ತಿನ ರಸ್ತೆಗಳು ಒಂದು ದಿನ ಕೂಡ ಬಾಳಲ್ಲ ಮೇಡಮ್, ಯಾಕಂದ್ರೆ ಅದ್ರಲ್ಲಿ ಬರೀ ಜಲ್ಲಿ ಇರ್ತದೆ ಹೊರತು ಬಿಟುಮಿನ್ ಇರಲ್ಲ. ಕ್ವಾಂಟಿಟಿ ಯಾರು ಚೆಕ್ ಮಾಡ್ಲಿಕ್ಕೂ ಗೊತ್ತಾಗೋದಿಲ್ಲ. ಆಮೇಲೆ ಈಗ ಒಂದು ರಸ್ತೆ ಮಾಡಿದ್ರೆ ಮೇಡಮ್, ಅದಕ್ಕೆ ಅಟ್ಲೀಸ್ಟು ನೋಡಪ್ಪ ಇಂಥ ಫಂಡಲ್ಲಿ ಇಷ್ಟು ಕೋಟಿ ರೂಪಾಯಿಲಿ ಇಂಥ ದಿನ ಈ ರಸ್ತೆಯನ್ನ ಮಾಡಿದೀವಿ, ನಿಮ್ಗೇನಾದ್ರೂ ಕಳಪೆ ಕಾಮಗಾರಿ ಇದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ಅದನ್ನ ಇಲ್ಲಿ ಟೆಂಡರ್ ಇಲ್ಲ, ಯಾರಾಗಿದೆ ನಿಮ್ಗೇನು ಗೊತ್ತಾಗಿದೆ? ಮೇಡಮ್ ಯಾವುದು ಕೂಡ ಪಾರದರ್ಶಕತೆ ಇಲ್ಲ. ಇಲ್ಲಿ ಟಾರ್ ಹಾಕು, ಅಲ್ಲಿ ಟಾರ್ ಹಾಕು, 10,000 ಗುಂಡಿಗೆ ಟಾರ್ ಹಾಕು, 7,000 ಟನ್ ಕಸ ಬೀಳುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮುಂಚೆ 7,000 ಟನ್ನನ್ನ ಕಸ ಮುಕ್ತ ಬೆಂಗಳೂರು ಅಂತಂದ್ರು. ಎಲ್ಲಿ ನೋಡು ಗಬ್ಬುಡಿತಾ ಇದೆ ಇವತ್ತು. ಒಂದು ಸಣ್ಣ ಸ್ವೀಡನ್ ದೇಶ ಮೇಡಮ್, 20 ವರ್ಷಗಳ ಹಿಂದೆ ಕಸವನ್ನ ರೀಸೈಕಲ್ ಮಾಡಿ ಸ್ವೀಡನ್ ದೇಶದ ಬಸ್ಗಳನ್ನ ಫ್ರೀ ಆಗಿ ಜನಗಳಿಗೆ ಓಡಿಸ್ತಾರೆ. ಆ ಒಂದು ಸ್ವೀಡನ್ ದೇಶದ ರಸ್ತೆಯ ಲೈಟ್ಗಳು ಏನೋ ಕಸದಿಂದ ಓಡುತ್ತೆ. ಮೇಡಮ್ ಈ ತರ ಸಣ್ಣ ದೇಶ ಒಂದು ಮಿರಾಕಲ್ಸ್ ಮಾಡುತ್ತೆ ಅಂತಂದ್ರೆ, ಇವರು ನೋಡಿದ್ರೆ ಏನು ದೊಡ್ಡ ಭಾರತ, 5,000 ವರ್ಷದ ಇತಿಹಾಸ, ಬರೀ ಭ್ರಷ್ಟರು ನೀವು, ಈ ಇತಿಹಾಸ ಮಾಡ್ಕೊಂಡು ಬರೀ ಮೋಸ ಮಾಡ್ಕೊಂಡು ಜನಗಳಿಗೆ ಮಾಡೋ ಅಂತ ಇತಿಹಾಸ ನಮ್ಗೆ ಏನಕ್ಕೆ ಬೇಕಾಗಿದೆ? ಇವತ್ತು ಕೂಡ ಇಷ್ಟು ಟೆಕ್ನಾಲಜಿ ಇದ್ಕೊಂಡು ಬರೀ ಭ್ರಷ್ಟಾಚಾರ. ಅವ್ರು ಇರ್ಬೇಕಾದ್ರೆ 40% ಅಂದ್ರು, ಇವಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಂಜುನಾಥ್ ಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದಕ್ಕಿಂತ ಜಾಸ್ತಿ ಇವ್ರು ತಗೊಂತ ಇದ್ದಾರೆ ಅಂತ. ಮೇಡಮ್ ಇವತ್ತು ಗುಂಡಿಗಳಿಗೆ ಕಾಣ್ತಾ ಇರೋ ಕಾರಣ ಭ್ರಷ್ಟಾಚಾರ. ಗುಂಡಿ ಇಸ್ ದ ಬಿಗ್ಗೆಸ್ಟ್ ಎವಿಡೆನ್ಸ್ ಫಾರ್ ಭ್ರಷ್ಟಾಚಾರ. ನಮ್ಮ ರೋಡಲ್ಲಿ ಕಾಣಿಸ್ತಾ ಇರೋ ಗುಂಡಿನೇ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ ಅಂತ ತೋರಿಸ್ಲಿಕ್ಕೆ ಆ ಗುಂಡಿನೇ ಕಾರಣ ಮೇಡಮ್. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಮದುವೆ ಮಾಡ್ಕೊಳಕ್ ಕಾರ್ ಬೇಕು. ಅಲ್ಲ ಗುರು, ಕಾರ್ ದೂರದ ಮಾತು, ಸೂರಿಲ್ಲ ಗುರು ಎಷ್ಟೋ ಜನಕ್ಕೆ, ಊಟ ಇಲ್ಲ 3 ಹೊತ್ತು. ನೀನ್ ಕಾರ್ ವಿಚಾರ ಮಾತಾಡ್ತೀಯ, ಯಾಕಂದ್ರೆ ನೀನು ಹೆಲಿಕಾಪ್ಟರ್ ಓಡಾಡ್ತೀಯ. ಹೆಲಿಕಾಪ್ಟರ್ ಓಡಾಡೋನ್ಗೆ ಕಾರೇ ಕಾಣಿಸೋದು, ಅದೇ ನಂತರ ನೆಲದಲ್ಲೋ ಅಥವಾ ಗಾಡಿನಲ್ಲೋ ಓಡಾಡೋನ್ಗೆ ಬಡತನ ಕಾಣಿಸುತ್ತೆ. ಎಷ್ಟೋ ಜನಕ್ಕೆ ಇವತ್ತು ಕೂಡ ನೀವು ಕೊಟ್ಟಿರುವಂತ ಬಳುವಳಿ ಏನ್ ಗೊತ್ತಾ, 78 ವರ್ಷ ಆದ್ಮೇಲೆ 1,400 ಕೋಟಿ ಡಿಕ್ಲೇರ್ ಡಿ.ಕೆ. ಶಿವಕುಮಾರ್ಗೆ ಸಾಮಾನ್ಯ ಮನುಷ್ಯನ 5 kg ಬ್ಯಾಗು, ಏನು ತಿಂಗಳಿಗೆ ಒಂದ್ಸತಿ 5 kg ಬ್ಯಾಗಲ್ಲಿ ಅಕ್ಕಿ ಕೊಡೋದೇ ನಿಮ್ಮ ಸಾಧನೆ. ನಿಮ್ಮ ಆಸ್ತಿಗಳು ಮಾತ್ರ 1,000 ಕೋಟಿ ಮೇಲಕ್ಕೆ ಹೋಗಿದೆ. ಅದೇ ಒಬ್ಬ 78 ವರ್ಷ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಯೋಗ್ಯತೆ ಏನು ಅಂತಂದ್ರೆ, ಅವನು 5 kg ಅನ್ನಕ್ಕೆ ಇವತ್ತು ಲೈನಲ್ಲಿ ನಿಂತ್ಕೊಬೇಕು. ಇದು ಇವರ ಯೋಗ್ಯತೆ. ಸಾಮಾನ್ಯ ಮನುಷ್ಯನ 5 kg ಅಕ್ಕಿಗೆ ನೀವು ಸೀಮಿತ ಮಾಡಿದ್ದೀರ, ನಿಮ್ಮ ಆಸ್ತಿಗಳನ್ನ ಮಾತ್ರ ಹಿಮಾಲಯ ಬೆಟ್ಟ ರೀತಿ ಬೆಳೆಸ್ಕೊಂಡಿದ್ದೀರ. ಈಗಲೂ ಕೂಡ ಡೆಪ್ಯೂಟಿ CM ಆದಮೇಲೆ CM ಆಗ್ಬೇಕು ಅನ್ನೋ ಆಸೆ ಇರುವಂತ ಡಿ.ಕೆ. ಶಿವಕುಮಾರ ಬೆಂಗಳೂರು ಮತ್ತೆ ಕರ್ನಾಟಕ ಭ್ರಷ್ಟಾಚಾರ ಮುಕ್ತವಾಗಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಮಾಡಿಲ್ಲ, ಯಾಕಂದ್ರೆ ಬೇಕಾಗಿಲ್ಲ ಅವ್ರಿಗೆ. ಸರ್, ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಜಗದೀಶ್ ಏನಂತ ಹೇಳಿದ್ರೆ ಕಾಂಟ್ರವರ್ಸಿ ಇರಕ್ಕೋಸ್ಕರನೇ ಧರ್ಮಸ್ಥಳ ವಿಚಾರ ಬಂದ್ರೆ ಧ್ವನಿ ಜೋರಾಗಿರುತ್ತೆ ಅಂತ. ನಿಮ್ಮ ಪ್ರತಿಕ್ರಿಯೆ ಏನ್ ಸರ್ ಇದಕ್ಕೆ? ಈಗ 14 ವರ್ಷದಿಂದ ಅದನ್ನೇ ಇವ್ರು ಮಾಡ್ಕೊಂಬಂದಾರೆ. ಹಂಗಾರೆ ಇವ್ರ ಉದ್ದೇಶ ಏನಿದೆ? 14 ವರ್ಷದಿಂದ ಸೌಜನ್ಯ ಪ್ರಕರಣ ಜೀವಂತವಾಗಿಟ್ಟಿದ್ರೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗಿಲ್ಲ. ಇನ್ಫ್ಯಾಕ್ಟ್ ಆ ಕೇಸು ಮುಚ್ಚು ಹೋಯ್ತು. ಯಾವ ಸಂತೋಷ್ ಅವನ್ ಕರ್ಕೊಂಬಂದು ಆ ಕೇಸು ಮುಚ್ಚು ಹೋಯ್ತು. ಈ ಮುಚ್ಚು ಆಗಿರೋ ಕೇಸನ್ನ ಅಪೀಲ್ ಹಾಕ್ಬೇಕು ಅನ್ನೋ ಸೆನ್ಸ್ ಇಲ್ದಂತ ವ್ಯಕ್ತಿಗಳು ಬರೀ ವಿಚಾರನ ಜೀವಂತವಾಗಿಟ್ಟಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ವೈ ನಾಟ್? ಈಗ ಟೀಮ್ ಮಾರ್ತಾ ಇದ್ದಂಥ ವ್ಯಕ್ತಿ ದೇಶದ ಪ್ರಧಾನಿಯಾಗಿ ಚಾಯ್ ವಾಲಾಕ್ಕೆ ಸಾಥ್ ಏನೋ ನನ್ನ ಮನಸ್ಸಿನ ಮಾತನ್ನ ಕೇಳಬೇಕು, ಮನ್ ಕಿ ಬಾತ್ ಅಂತ ನಡೆಸ್ಬೇಕಾದ್ರೆ ಒಬ್ಬ ದೇಶದ ಪ್ರಧಾನಿ ಮಾರ್ಕೆಟಿಂಗ್ ಮಾಡ್ಕೊಂತಾನೆ ಅಂತಂದ್ರೆ, ಒಬ್ಬ ಸಿದ್ದರಾಮಯ್ಯ ಮೈಕ್ ಹಿಡ್ಕೊಂಡು ಮಾತಾಡ್ಬೇಕಾರೆ 15 ಅರ್ಧ ಗಂಟೆ ನನ್ನ ಮಾತು ಕೇಳಕ್ಕಾಗಲ್ಲ ಅಂತಂದ್ರೆ ನೀವೇನ್ಕೊಂಬಂತೀಯ? ಒಬ್ಬ CM ಮಾರ್ಕೆಟಿಂಗ್ ಬೇಕು, CM ಆಗೋನು ನಾನು. ವೈ ನಾಟ್ ಎ ಮಾರ್ಕೆಟಿಂಗ್? ನಾನು ಅಕ್ಸೆಪ್ಟ್ ಮಾಡ್ತೀನಪ್ಪ. ಕಾಂಟ್ರವರ್ಸಿಲಿ ಇದೀನಿ ಅಂತ ಪುಕ್ಸಟ್ಟೇನಿಲ್ಲ. 6 ಕೇಸ್ ಹಾಕರು ಧರ್ಮಸ್ಥಳಕ್ಕೆ. ಇದನ್ನ ತಗೊಂಡಾಗ ಹೈಕೋರ್ಟ್ಗೆ ಹಾಕ್ಬೇಕಾದ್ರೆ ಖರ್ಚು ವೆಚ್ಚ ಏನ್ ಬರ್ತದಂತ ನನಗೆ ಗೊತ್ತು. ಯಾರು ನಾನೇನು ಪುಕ್ಸಟ್ಟೆ ಕಾಂಟ್ರವರ್ಸಿಲಿ ಇಲ್ಲ. 6 ಕೇಸ್ ಹಾಕೋರೆ ಕರ್ನಾಟಕ ಪೊಲೀಸರು, ಈ ಗಲೀಜ್ ಪೊಲೀಸರು, ಈ ಭ್ರಷ್ಟ ಪೊಲೀಸರು, ಈ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಡಿ.ಕೆ. ಶಿವಕುಮಾರ್ ಮಾತೇ ಕೇಳ್ಕೊಂಡೆ ಹಾಕಿರ್ಬೋದು ಅಂತ ನನಗೊಂದು ಐ ಫೀಲ್ ಟು ಗ್ರೇಟ್ ಸೆನ್ಸ್. ಡಿ.ಕೆ. ಏನು ಧರ್ಮಸ್ಥಳದ ವಿಚಾರದಲ್ಲಿ ಪುಕ್ಸಟ್ಟೆ ಅಂತೂ ನಾನಿಲ್ಲಪ್ಪ. ನನ್ನ ಮೇಲೆ 6 ಕೇಸ್ ಹಾಕಿದ್ದಾರೆ. ಸೊ ಆ ನೈತಿಕತೆ ನಮ್ಮ ಮೇಲೆ ಇದೆ, ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಕಾಂಟ್ರವರ್ಸಿ ಇರ್ಲಿ ಬಿಡಿ. ಕಾಂಟ್ರವರ್ಸಿ ಅದನ್ನ ಕೇಳಿದ್ರೆ RSS ಕೇಳಕ್ಕಾಗ್ತದ? RSS ಮುಕ್ತ ಕರ್ನಾಟಕ ಅಂತಾರೆ. ಹಸಿವು ಮುಕ್ತ ಕರ್ನಾಟಕ ಮಾಡಿ ಆಮೇಲೆ RSS ಬ್ಯಾನ್ ಮಾಡಿ ತಗೊಂಡು ಒಳಗೆ ಹಾಕ್ಬಿಡಿ, ನಮ್ಗೇನು ಸಮಸ್ಯೆ ಇಲ್ಲ. ಹಸಿವು ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ರೇಪ್ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? 4,000 ಪೋಸ್ಕೋ ಕೇಸಸ್ 2024ರಲ್ಲಿ ಆನ್ ರೆಕಾರ್ಡ್ ಇದೆ, NCRBನಲ್ಲಿ ಇದೆ. ಪುಟ್ಟ ಮಕ್ಕಳ ಮೇಲೆ 4,000 ಅತ್ಯಾಚಾರ ಆಗಿದೆ ಕೇವಲ 2024ರಲ್ಲಿ.
ಮಕ್ಕಳ ಮೇಲೆ ಅತ್ಯಾಚಾರ ಮುಕ್ತ ಕರ್ನಾಟಕ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಇಲ್ಲ. ರೇಪ್ ಮುಕ್ತ ಕರ್ನಾಟಕ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? 150 ಕೇಸ್ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ಕರ್ನಾಟಕದಲ್ಲಿ ಎಷ್ಟಿದೆ ಅಂತ NCRB ಡೇಟಾಬೇಸ್ ತೆಗೆದು ನೋಡಿ. ಭ್ರಷ್ಟಾಚಾರ ಮುಕ್ತ ಮಾಡೋಕ್ಕಾಗತ್ತಾ? ಗುಂಡಿ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ಸುರಂಗ ಆಮೇಲೆ ಗುಂಡಿಯಲ್ಲಿ ಮುಕ್ತ ಮಾಡ್ತೀರಾ? 10 ಲಕ್ಷ ಗುಂಡಿ ಇದೆಯಂತೆ, ವಿ ಡೋಂಟ್ ನೋ. ಕಸ ಮುಕ್ತ ಕರ್ನಾಟಕ ಮಾಡೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ. ಒಂದು ಕಾಂಟ್ರವರ್ಸಿ, ಪ್ರಿಯಾಂಕಾ ಖರ್ಗೆ CM ಆಗಬೇಕು, ಒಂದು ಇಶ್ಯೂ ಬೇಕಾಗಿದೆ, RSS ಇಟ್ಕೊಂಡು RS ಮುಕ್ತ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಗುರು. ನಾನು ಓಪನ್ ಆಗಿ ಹೇಳ್ತೀನಿ. ನೀನು ಮುಕ್ತ ಮಾಡಂಗಿರಿ, ಆ ಗುಲ್ಬರ್ಗನೇನಾದರೂ ಬಡತನ ಮುಕ್ತ ಮಾಡು, ಚೆಂಬಿಟ್ಕೊಂಡು ಹೋಗ್ತಾರೆ ಅದ್ರ ಮುಕ್ತ ಮಾಡು, ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಸರ್, ಇನ್ನೊಂದು ವಿಚಾರ, ನೀವ್ ಹೇಳಿದ್ರಿ ನಾನು ಕಾಂಟ್ರವರ್ಸಿಯಲ್ಲಿ ಇರೋಕ್ಕೋಸ್ಕರ ನಾನು ನೆಕ್ಸ್ಟ್ CM ಆಗೋನು ನಾನು ಕಾಂಟ್ರವರ್ಸಿಯಲ್ಲಿ ಇರಬೇಕು, ಅದಕ್ಕೋಸ್ಕರ ಟ್ರೆಂಡಿಂಗ್ ವಿಚಾರ ತಗೊಂತೀನಿ ಅಂತ. ಸರ್, ನೀವು ಒಂದು ಟ್ರೆಂಡಿಂಗ್ ವಿಚಾರ ತಗೊಂತೀನಿ ಅಂತ ಹೇಳ್ಬೇಕಾದ್ರೆ ಮೇಡಮ್ ನಾನು ತಗೊಳಲ್ಲ ಮೇಡಮ್, ನೋಡಿ ಬೇಜಾರಾಗುತ್ತೆ. ಈಗ ಗುಂಡಿ ಇದೆ, ಬೇಡ ನಾನು ತಗೊಳಲ್ಲ. ನೆನೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ ಗುಂಡಿ ವಿಚಾರವಾಗಿ. ಈಗ ಯಾರೂ ಮಾಡಿಲ್ಲ ಅಂದಾಗ, ಇಷ್ಟು ದಿನ ವೆಯ್ಟ್ ಮಾಡಿದ್ರೆ ಯಾರೂ ಮಾಡಿಲ್ಲ, ಬರೀ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಬೆಂಗಳೂರಲ್ಲಿ 1.4 ಕೋಟಿ ಜನ ಇದಾರಲ್ಲ, ಯಾರಾದರೂ DK ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಮನಸ್ಸಾರು ಮಾಡಿದಾರ? ಮಾಡಿಲ್ಲ. ಸೊ ಯು ಮೀನ್ ಟು ಸೇ ನಾನು ಮಾಡಿದ್ರೆ ಕಾಂಟ್ರವರ್ಸಿ ಇರ್ಬೇಕು, ನನಗೇನು ಬೇಕಾಗಿಲ್ಲ. ಬಟ್ ಜನ ಮಾಡಿಲ್ಲ ಅಂದಾಗ ಅಟ್ ಲಾಸ್ಟ್ ಐ ಆಮ್ ದ ಆಕ್ಷನ್ ಮ್ಯಾನ್, ಐ ಆಮ್ ದ ಸೂಪರ್ ಮ್ಯಾನ್, ಐ ಆಮ್ ದ ಸ್ಪೈಡರ್ ಮ್ಯಾನ್, ಏನೋ ಒಂದು ಅನ್ಕೊಳ್ಳಿ. ಸರ್, ಈಗ ಕಾಂಟ್ರವರ್ಸಿ ವಿಚಾರ ತಗೊಂತೀರಾ, ಓಕೆ, ಬರೀ ನೀವು ಟ್ರೆಂಡಿಂಗ್ ಅಲ್ಲಿ ಇರೋಕ್ಕೋಸ್ಕರ ಕಾಂಟ್ರವರ್ಸಿ ವಿಚಾರ ಅಥವಾ ಟ್ರೆಂಡಿಂಗ್ ವಿಚಾರ ತಗೊಂತೀರಾ, ಇಲ್ಲ ಅದಕ್ಕೆ ನ್ಯಾಯ ಒದಗಿಸಬೇಕು, ನ್ಯಾಯ ಮೇಡಮ್, ರಮೇಶ್ ಜಾರಕಿಹೊಳಿ ಕೇಸ್ ತಗೊಂಡಾಗ ಎಲ್ಲರೂ ಹೇಳಿದ್ರು ತಗೊಂಬೇಡಿ ಅಂತ. 1.5 ಲಕ್ಷ ಅಡ್ವೊಕೇಟ್ಸು ಈ ಕರ್ನಾಟಕದಲ್ಲಿ ಇದ್ದಾರೆ. ನಾನೊಬ್ಬ ಸಾಮಾನ್ಯ ಅಡ್ವೊಕೇಟ್, ನನ್ನ ಕೈಗೆ ಅದು ಬಂತು. ಈಗ ರಮೇಶ್ ಜಾರಕಿಹೊಳಿಗೆ ನೇಣಕ್ಸಕ್ಕಾಗತ್ತಾ? ರಮೇಶ್ ಜಾರಕಿಹೊಳಿ 2020ನಲ್ಲಿ 2021ನಲ್ಲಿ ಈ ಘಟನೆ ನಡೆದಿದ್ದು. ಪ್ರತಿ ಬಾರಿ ರಮೇಶ್ ಜಾರಕಿಹೊಳಿ ನಾನು CM ಅಂತ ಇದ್ದಂಥ ಒಬ್ಬ ಕ್ಯಾಂಡಿಡೇಟು ಇವತ್ತು ಮೈಕ್ ಮುಂದೆ, ಕ್ಯಾಮ್ರಾ ಮುಂದೆ ಬರ್ದಿದ್ದಂಗೆ ಆಗಿದೆ. ಬಟ್ ಇದೊಂದು ಸಾಮಾಜಿಕವಾದಂಥ ಒಂದು ಬದಲಾವಣೆ. ಎಲ್ಲದಕ್ಕೂ ನೇಣು ಹಾಕ್ಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅಂತದಲ್ಲ. ಒಬ್ಬ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ CM ಆಗ್ತಾ ಇದ್ದಂಥ ವ್ಯಕ್ತಿ ಇವತ್ತು ಮನೆ ಸೇರ್ಕೊಂಡಿದ್ದಾನೆ, ಗೂಡು ಸೇರ್ಕೊಂಡಿದ್ದಾನೆ, ಮನೆ ಬಿಟ್ಟು ಈಚೆ ಬರಲ್ಲ ಅಂತಂದ್ರೆ ಇದು ನನ್ನ ಹೋರಾಟ. ಒಬ್ಬ ಹೆಣ್ಮಗಳು ಸರಿನೋ ತಪ್ಪೋ, ಅದು ರೇಪಾ ಅಥವಾ ಅನಿ ಟ್ರ್ಯಾಪಾ ನನಗೆ ಗೊತ್ತಿಲ್ಲ. ಬಟ್ ಒಬ್ಬ ಹೆಣ್ಮಗಳು ನನಗೆ ಅನ್ಯಾಯ ಆಗಿದೆ ಅಂತ ಬಂದಾಗ ನಾನು ಮಾಡಿದೆ. ಮೇಡಮ್, ಇದನ್ನ ನೀವು ನ್ಯಾಯ ಅಂತೀರಾ ಅಥವಾ ಇದು ನನಗೋಸ್ಕರ ಮಾಡ್ಕೊಂಡಿರೋ ತೀಟೆ ಅಂತೀರಾ? ನನಗೆ ಗೊತ್ತಿಲ್ಲ. ಜನಕ್ಕೆ ಹೇಳ್ತಾ ಇರೋದು 2023ರಲ್ಲಿ PSI ಹಗರಣದಲ್ಲಿ 65,000 ಜನ ಹುಡುಗರು PSI ಎಕ್ಸಾಮನ್ನ ಬರೆದು ಪ್ರೊಟೆಸ್ಟ್ ಮಾಡ್ತಾರೆ, ಕಾಸು ಕೊಟ್ಟವ್ರಿಗೆ ಅಪಾಯಿಂಟ್ಮೆಂಟ್ ಆಗಿದೆ, ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂತ. ಆ ಪ್ರೊಟೆಸ್ಟ್ಗೆ ನಾವು ಹೋದ್ರೆ ನಮ್ಗೆ ತಗೊಳಾಕ್ಬಿಟ್ಟು ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ. ಆಮೇಲೆ 15 ದಿವಸ ಸತತವಾಗಿ ಹೋರಾಟ ಮಾಡಿ 1.5 ತಿಂಗಳು ನಡೀತದೆ PSI ಹಗರಣದ. 2023ರಲ್ಲಿ BJP ಗೌರ್ಮೆಂಟ್ ಇತ್ತು, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಸಮಯದಲ್ಲಿ ನಾವು CID ಮುಂದೆ ನಿಂತ್ಕೊಂಡು ಒಂದಷ್ಟು ಅಡ್ವೊಕೇಟ್ಗಳು ವಿ ಸ್ಟುಡ್ ವೆರಿ ಸ್ಟ್ರಾಂಗ್. ನಮ್ಮನ್ನ 2-3 ಸತಿ ಡಿಟೆನ್ಷನ್ ಮಾಡಿದ್ರು, ಕರ್ಕೊಂಡೋದ್ರು ಪೊಲೀಸರೆಲ್ಲ SID ಮುಂದೆ ನಿಂತ್ಕೊಂಬೇಡಿ ಅಂತ. ಮೇಡಮ್, ವಿ ಗಾಟ್ ಇನ್ ಟು ಲಾಜಿಕಲ್ ಕನ್ಕ್ಲೂಷನ್. 48 ಜನ ಪೊಲೀಸರು ಅರೆಸ್ಟ್ ಆಗ್ತಾರೆ, ಒಬ್ಬ ADGP ಅಮೃತ್ ಪಾಲ್ 1.25 ವರ್ಷ ಜೈಲಲ್ಲಿ ಇರ್ತಾರೆ. ಮೇಡಮ್, ಯು ಮೀನ್ ಟು ಸೇ ನಾವು ಅವ್ರಿಗೆ ನೇಣಾಕೋವರೆಗೂ ಸಕ್ಸಸ್ ಅಂತನಾ ಅಥವಾ ಜೈಲಿಗೆ ಕಳಿಸಿದ್ದು ಸಕ್ಸಸ್ ಅಲ್ವಾ? ಯಾರಿಗೋಸ್ಕರ ಮಾಡಿದ್ವಿ? ಪೊಲೀಸ್ ಕಾನ್ಸ್ಟೇಬಲ್ನ ಸಾಮಾನ್ಯ ಜನ ಎದುರಾಕಣಲ್ಲ ಅಂದಮೇಲೆ ಒಬ್ಬ ADGP 48 ಜನ ಪೊಲೀಸರನ್ನ PSI ಹಗರಣದಲ್ಲಿ ಜೈಲಿಗೆ ಕಳಿಸಿದಂಥ ಕೀರ್ತಿ, ಅದೇ 48 ಜನರಲ್ಲಿ ಎಷ್ಟೋ ಜನಕ್ಕೆ ಇದೇ ಸಿದ್ದರಾಮಯ್ಯ ಗೌರ್ಮೆಂಟ್ ಯಾರು ಅಪೋಸ್ ಮಾಡಿದ್ನೋ ಅದೇ ಸಿದ್ದರಾಮಯ್ಯನ ಗೌರ್ಮೆಂಟ್ ಮತ್ತೆ ಪೋಸ್ಟಿಂಗ್ ಕೊಟ್ಟಿದೆ. ಇದು ವಿಪರ್ಯಾಸ. ಇದು ಸಿದ್ದರಾಮಯ್ಯನೂ ಕೇಳಬೇಕು, BJPಯನ್ನು ಕೇಳಬೇಕು. ಜನ ಕೇಳಲ್ಲ, ಅವರಿಬ್ಬರನ್ನ ಕೇಳಕ್ಕೆ ಅವ್ರಿಗೆ ಮೀಟರ್ ಇಲ್ಲ. ಹಾಗಾಗಿ ಸುಮ್ಮನೆ ನಾವು ಪುಕ್ಸಟ್ಟೆ ಸಿಕ್ಕಿದ್ದೀವಲ್ಲ ಮೇಡಮ್. ಈಗ ಪುಕ್ಸಟ್ಟೆ ಜಗದೀಶ್ ಟ್ರೆಂಡಿಂಗ್, ಏನು ನಾನು ಕೇಸ್ ಹಾಕ್ಸ್ಕೊಂಡು ಟ್ರೆಂಡಿಂಗ್ ಮಾಡೋ ಅವಶ್ಯಕತೆ ಇದೆಯಾ? ಒಂದು ಕೇಸ್ ಹಾಕ್ಸ್ಕೊಂಡು ಜೀವನ ಮಾಡ್ರಪ್ಪ ನೋಡೋಣ. ನಿಮ್ಮ ಮನೆಗೆ ಪೊಲೀಸ್ ನುಗ್ಗಿದ್ರೆ ಟ್ರೆಂಡಿಂಗ್ ಅದು. ನನ್ನ ಮನೆಗೆ ಪೊಲೀಸರು ನುಗ್ಗಿದ್ದಾರೆ ಧರ್ಮಸ್ಥಳದ ಕೇಸಲ್ಲಿ. ಸರ್, ಇನ್ನೊಂದು ವಿಚಾರ ನಿಮ್ ಹತ್ರ ಕೇಳ್ಬೇಕು. ನೀವು ಆಗಾಗ ಹೇಳ್ತಾ ಇರ್ತೀರ ಕೇಸ್ ಹಾಕಿಸ್ಕೊಂಡ್ರೆ ನಮ್ಮೇಲೆ ಆರೋಪ ಬಂದ್ರೆ ನಾವು CM ಆಗ್ತೀವಿ ಅಂತ. ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸಸ್ ಇದೆ ಸರ್? ಮೇಡಮ್, ಯಾಕೆ ಮೇಡಮ್, CM ಸಿದ್ದರಾಮಯ್ಯನವ್ರ ಮೇಲೆ 13-14 ಕೇಸ್ ಇದೆ ಮೇಡಮ್. FIRಗಳಿದೆ, ಕ್ರಿಮಿನಲ್ ಕೇಸು. ಮಂಗಳೂರು SP ಹೇಳ್ತಾನೆ 2 ಕೇಸ್ ಇದ್ರೆ ನಾನು ರೌಡಿ ಶೀಟರ್ ಅಂತ. ಹಾಕಪ್ಪ CM ಮೇಲೆ, ಯಾಕೆ ಇಲ್ವಾ? ದಮ್ಮು ತಾಕತ್ ಇಲ್ವಾ? ಸ್ಟಾರ್ ಇಲ್ವಾ? ಇಲ್ಲಿ ಸಿಂಹ ಇಲ್ವಾ? ಸಿಂಹ ಏನಕ್ಕೆ ಕೊಟ್ಟಿರೋದು? 2 ಕೇಸ್ ಹಾಕಿದ್ರೆ ಮಂಗಳೂರು ಕಮಿಷನರ್ ಹೇಳ್ತಾನೆ, ಕಮಿಷನರ್ ಅರುಣ್ SP ಕಮಿಷನರ್ ಹೇಳ್ತಾನೆ 2 ಕೇಸ್ ಇದ್ರೆ ರೌಡಿ ಪಟ್ಟಿ. ಏನಿದೇನು ಯೂನಿವರ್ಸಿಟಿನ ರೌಡಿ ಶೀಟರ್ ಓಪನ್ ಮಾಡೋಕ್ಕೆ? ಏನು ಅದೇನು ಪದಕನ ರೌಡಿ ಶೀಟರ್ ಮಾಡಿಬಿಟ್ಟು ಏನು ಕೊಡ್ತೀರಾ? ಅವನು ರೌಡಿ ಶೀಟ್ ಮಾಡಿ ಅವನು ಸದಾಕಾಲ ಕ್ರೈಮ್ ಮಾಡ್ಕೊಂಡು ನಿಮ್ಗೆ ಫೀಡಿಂಗ್ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ತಿಂಗಳು ಕೊಟ್ಕೊಂಡು ಯಾರನ್ನ ಕತ್ತರಿಸ್ಕೊಂಡು ತಿವ್ಕೊಂಡು ಮಾಡ್ಕೊಳಕ್ಕೆ ಇದು ಸರ್ಟಿಫಿಕೇಟಾ? ಅಲ್ರಿ, ಬದಲಾವಣೆ ಜಗದ ನಿಯಮ. ಟ್ರಾನ್ಸ್ಫಾರ್ಮೇಶನ್ ಈಸ್ ರಿಕ್ವೈರ್ಡ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಅವರಿಗೆ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಲ್ರಿ. 2 ಕೇಸ್ ಇದ್ರೆ ರೌಡಿ ಶೀಟ್ರು. ಬೆಂಗಳೂರಲ್ಲಿ 2 kg ಏನೋ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟ ಸೂರ್ಯನಗರದ ಸಂಜೀವ. ಏನು ರೌಡಿ ಶೀಟ್ರ್ ಹಾಕರು ಅವನ್ಮೇಲೆ? ವರ್ಷಾನ್ಗಟ್ಲೆ ಚಾಮರಾಜಪೇಟೆನಲ್ಲಿ ಮಂಜಣ್ಣ, ಅವನ ಹೆಸರು ಇನ್ಸ್ಪೆಕ್ಟರ್ ಮಂಜಣ್ಣ,
ಹುಡುಕಲು ಡ್ರಗ್ಸ್ನ ಮಾರ್ಕೊಂಡು ಗಾಂಜಾಗಳನ್ನ ಮಾರ್ಕೊಂಡು ತಿಂಗಳು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ. ACP ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಎಸ್ ದೇ ಆರ್ ಗಿಲ್ಟಿ ಅಂತೇಳಿ ಸಸ್ಪೆಂಡ್ ಮಾಡಿದ್ರು. FIR ಹಾಕಿಲ್ಲ ಅವನ ಮೇಲೆ, NDPS 11 ಜನ ಮೇಲೆ NDPS FIR ಹಾಕಿಲ್ಲ, ಅರೆಸ್ಟು ಮಾಡಿಲ್ಲ. ಈ ಸೋಗಲಾಡಿತನದ ಈ ಒಂದು ಡಿಪಾರ್ಟ್ಮೆಂಟು ತುಂಬಿರೋರೆಲ್ಲ ಬರೀ ಭ್ರಷ್ಟು. 130 ಪೊಲೀಸ್ ಠಾಣೆ ಇದೆ ಬೆಂಗಳೂರಲ್ಲಿ, 130 ಇನ್ಸ್ಪೆಕ್ಟ್ರು 90% ಭ್ರಷ್ಟರೇ ಇರೋದು ಇದರಲ್ಲಿ. ಅಲ್ರಿ, ಒಬ್ಬ ನೈತಿಕತೆ ಇಲ್ಲದಂತ ಒಬ್ಬ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಕೂತ್ಕೊಂಡಿದ್ದಾನೆ. ಅವರ ಡಿಪಾರ್ಟ್ಮೆಂಟ್ ಅವರು ಚಿನ್ನ ಕದ್ದು ಎಂಟ್ರಿಗೆ ಒಡವೆ ಮಾಡ್ಕೊಡ್ತಾರೆ, ಗಾಂಜಾ ಮಾರ್ತಾರೆ, ಡ್ರಗ್ಸ್ ಮಾರ್ತಾರೆ, ಇನ್ನೊಬ್ಬ ಲಾಡಿ ಬೀಸ್ತಾನೆ, ಇನ್ನೊಬ್ಬ ಕೋರ್ಮಂಗಲ್ದವನು ಅಲ್ಸೂರ್ಗೇಟವನು ತಿಂಗಳು 1 ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ. ಬರೀ ಸಸ್ಪೆಂಡ್ ಅಷ್ಟೇ. ಏನಕ್ಕೆ ಕಣ್ಣೋಡ್ಸಕ್ಕೆ ನಮಗೆ? ಯಾಕೆ ಅವ್ರ ಮೇಲೆ FIR ಇಲ್ಲ? ಯಾಕೆ ಅವ್ರ ಮೇಲೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಅವ್ರನ್ನ ಜೈಲಿಗೆ ಕಳಿಸಿಲ್ಲ? ನೋ. ಅಂದರೆ ದೇಶದಲ್ಲಿ ಎರಡೆರಡು ಕಾನೂನು. ಪೊಲೀಸವ್ರು ಮಾಡಿದ್ರೆ ಬರೀ ಸಸ್ಪೆಂಡು, ನಮ್ಮಂಥವ್ರು ಏನಾದ್ರು ವಿಡಿಯೋ ಮಾಡಿದ್ರೆ 6 FIR, ಮನೆಗೆ ನುಗ್ಗೋದು, ಜೈಲು. ವಾಟ್ ನಾನ್ಸೆನ್ಸ್! ಯಾವ ಸಿಸ್ಟಮಲ್ಲಿ ನಾವು ಬದುಕ್ತಾ ಇದ್ದೀವಿ? ಯಾವ ಮಂಗಳೂರು ಕಮಿಷನರ್ ಹೇಳ್ತಾನೆ 2 ಕೇಸ್ ಆದರೆ ರೌಡಿ ಶೀಟ್ರ್ ಅಂತ. ಹಾಕಪ್ಪ ಸಿದ್ದರಾಮಯ್ಯನ ಮೇಲೆ 13 ಕೇಸವೆ, 19 ಕೇಸು DK ಶಿವಕುಮಾರ್ ಮೇಲೆ ಹಾಕು ನೋಡೋಣ. ಹಿಂಗೆ ಸಿಂಹ ಇದೆಯಾ ಇಲ್ಲಿ? ಈ ಸಿಂಹ ಏನಿದ್ರು ಪಾಪ ಸಾಮಾನ್ಯ ಜನರಿಗೆ ಬೆದರ್ಸಕ್ಕಷ್ಟೇ. ಹಾಕು 19 ಕೇಸು, 42 ಕೇಸವೆ. ಯಾರು ಜೈಲ್ಗೆ ಹೋಗಿದ್ನಲ್ಲ, ಗಿರಾಕಿ, 42 ಕೇಸ್ ಇದೆ ಅವನ ಮೇಲೆ. 42 ಕೇಸ್ ಇರುವಂಥ ವ್ಯಕ್ತಿ ಸಿದ್ದರಾಮಯ್ಯನ ಕ್ಯಾಬಿನೆಟಲ್ಲಿ ಮಂತ್ರಿ. ಅವನ ಮೇಲೆ ಹಾಕು. ಜನಾರ್ದನ್ ರೆಡ್ಡಿ ಮೇಲೆ 20 ಕೇಸವೆ, 1 ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ. ರೌಡಿ ಶೀಟರ್ ಹಾಕು. ಯಾರ ಮೇಲೂ ಹಾಕಲ್ಲ ಮೇಡಮ್. ಬೇಡ, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಮೇಲೆ 2 ಅವೆ ಮೇಡಮ್. ಅವರೇ ಡಿಕ್ಲೇರ್ ಮಾಡ್ಕೊಂಡು. ನಾನು ಹೇಳ್ತಾ ಇರೋದು ಇದು ಯಾವುದೂ ಕೂಡ ನಾನು ಯಾವುದು ಹುಟ್ಟಾಕೊಂಡು ಹೇಳ್ತಾ ಇಲ್ಲ. ಇವರು ಎಲೆಕ್ಷನ್ ಅಫಿಡೇವಿಟಲ್ಲಿ ಡಿಕ್ಲೇರ್ ಸ್ವತಃ ಅವರೇ ಮಾಡ್ಕೊಂಡಿದ್ದಾರೆ. 19 ಕೇಸು DK ಶಿವಕುಮಾರ್ ಮೇಲೆ ಇದೆ, 13 ಕೇಸು ಇವರು CM ಸಿದ್ದರಾಮಯ್ಯನ ಮೇಲೆ ಇದೆ. ಹೋಮ್ ಮಿನಿಸ್ಟರ್ ಮೇಲೆ 2-3 ಕೇಸ್ ಇದೆ. ಮೊನ್ನೆ ನೋಡಿದ್ರೆ ED ನೋಡಿದ್ರೆ ಅವನು DGP ರಾಮಚಂದ್ರನ ಮಗಳಿಗೆ ಹಣ ಟ್ರಾನ್ಸ್ಫರ್ ಆಗೈತೆ ಅಂತೇಳಿ ED ನೋಟಿಸ್ ಕೊಟ್ಟವ್ರು. ಇಂಥವ್ರು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರು. ಇವ್ರು ಯಾರ ಮೇಲೂ ರೌಡಿ ಶೀಟರ್ ಆಗಲ್ಲ, ಇವ್ರು ಯಾರನ್ನೂ ಕೂಡ ಗಡೀಪಾರು ಮಾಡಲ್ಲ, ಇವ್ರು ಯಾರನ್ನೂ ಕೂಡ ಮನೆಗೆ ಪೊಲೀಸವ್ರು ನುಗ್ಗಲ್ಲ. ಸಲ್ಯೂಟ್ ಹೊಡೆದು ಸ್ವಾಮಿ ಟ್ರಾನ್ಸ್ಫರ್ ಮಾಡಿಕೊಡಿ, ಪ್ರಮೋಷನ್ ಕೊಡಿ, ಒಳ್ಳೆ ಪೋಸ್ಟಿಂಗ್ ಕೊಡಿ ಅಂತ ಇವ್ರಿಗೆ. ಇದು ನಮ್ಮ ವ್ಯವಸ್ಥೆ. ಇಂಥ ವ್ಯವಸ್ಥೆನ ಕಟ್ಕೊಂಡು ನಾನು ಹೇಳಬೇಕು, ಇದನ್ನ ಸತ್ಯ ಹೇಳಕ್ಕೆ ಅವನಿಗಾನ ಮೀಟ್ರ್ ಇದೆಯಾ ಕರ್ನಾಟಕದಲ್ಲಿ? ಎನಿಬಡಿ ಫಾರ್ ದಟ್ ಮ್ಯಾಟರ್, ವೆದರ್ ಸಾಮಾನ್ಯ ಮನುಷ್ಯ, ಆಟೋ ಡ್ರೈವರ್, KRS ಪಕ್ಷ, ಅವ್ರಿಗೂ ಹೇಳ್ತೀನಿ, ಪಕ್ಷಗಳು ಹೋರಾಟ ಮಾಡೋದು ಸಣ್ಣ ಪುಟ್ಟವ್ರ ಮೇಲೆಲ್ಲ. ತಕ್ಕದಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ರೆಕಾರ್ಡ್ಸ್ ಇಟ್ಕೊಂಡು ಮಾತಾಡಲಿ ನೋಡೋಣ. ಯಾವನು ಮಾತಾಡಲ್ಲ. ಯಾಕಂದ್ರೆ ಹೋರಾಟ ಬೇಕು, ಹೆಸರು ಮಾಡ್ಕೊಳ್ಬೇಕು. ಎಸ್, ನಾನು ಹೋರಾಟ ಮಾಡ್ತಾ ಹೆಸರು, ಅದೇ ತಪ್ಪೇನು? ನಾನೇನು ಕಂಟ್ರವರ್ಸಿ ಮಾಡ್ಕೊಳಲ್ಲ. ಈಗ DK ಶಿವಕುಮಾರ್ ಮೇಲೆ 19 ಕೇಸ್ ಇದೆ ಅಂತ ಯಾವನು ಹೇಳಿಲ್ಲ. ಯಾಕಂದ್ರೆ ನಟು ಬೋಲ್ಟ್ ಅಂತಾನೆ ಅಯ್ಯಪ್ಪ. ನಾನು ಹೇಳಿದ್ರೆ ಕಾಂಟ್ರವರ್ಸಿನೇ ಇದು? ನಾನು ಹೇಳಿದ ಬೇಡ, ಯಾರು ಬೇಡಪ್ಪ. ನಾನು ಹೇಳೋದು ಬಿಟ್ಟಾಕು, ಸಾಮಾನ್ಯ ಮುಂಚೆ ಬಿಟ್ಟಾಕು. ಒಬ್ಬ MP ಬಂದು DK ಶಿವಕುಮಾರ್ ಅವರೇ ಸುರಂಗ ಕೊರಿಬೇಡಿ, ಚಾಪೆ ಹಾಕ್ರಿ ಅಂದರೆ ಅವ್ನಿಗೆ ಗೆಣಸು, ಅವ್ನು ಎಣಸು. ಆಯ್ತು ಗುರು, ನೀನು ಎಳ್ಸು ಗೆಣಸು ಆಗಿದೆ ತಾನೆ ಇಲ್ಲಿ ಬಂದಿರೋದು. 63 ವರ್ಷಕ್ಕೆ ಗಡ್ಡ ಬಿಡ್ಕೊಂಡ್ರೆ ಏಜ್ಗೆ ಈ ಎಣಸು ಗೆಣಸು ಆದೇ ತಾನೆ ಅಲ್ಲಿಗೆ ಬರೋಕ್ಕಾಗೋದು.